ಎರಡನೆಯ ಪ್ರಶ್ನೆ ಕ್ರೂಷಿಯಲ್ ಅಂಡ್ ಕುತೂಹಲ ಅಂತ ನಾನು ಹೇಳಿದ್ದೆ. ಆ ಎರಡನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ರಾಜ್ಯಕ್ಕೆ ಯಾರು ಮುಖ್ಯಮಂತ್ರಿ ಆದರೆ ಉತ್ತಮ ಅನ್ನುವಂತಹ ಪ್ರಶ್ನೆಯನ್ನ ನಾವು ಕೇಳಿಕೊಂಡು ಬಂದಾಗ ಆಲ್ ರೈಟ್, ಇನ್ನು ಅಲ್ಲಿಂದ ಹೋದ್ರೆ ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಕರ್ನಾಟಕದಲ್ಲಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ 21, ಸಿದ್ದರಾಮಯ್ಯ 12, ಬಿಎಸ್ ಯಡಿಯೂರಪ್ಪ 11, ಎಚ್ ಡಿ ಕುಮಾರಸ್ವಾಮಿ, ಜಗದೀಶ್ ಶೆಟ್ಟರ್ ಹಾಗೂ ಜಿ ಪರಮೇಶ್ವರ್ ನಿಮ್ಮ ಸ್ಕ್ರೀನ್ ಮೇಲೆ. ಆಲ್ ರೈಟ್, ಅಲ್ಲಿಂದ ವಿ ಹ್ಯಾವ್ ಟು ಮೂವ್ ಟು ಓಲ್ಡ್ ಮೈಸೂರಿನಲ್ಲಿ ಖರ್ಗೆ ಆಬ್ವಿಯಸ್ಲಿ ಸ್ಲಿಪ್ಸ್ ಡೌನ್. ಸಿದ್ದರಾಮಯ್ಯ 26, ಅಟ್ಲೀಸ್ಟ್ ಹಿ ಕ್ಯಾನ್ ಬಿ ಹ್ಯಾಪಿ. ಕಾಂಗ್ರೆಸ್ನವ್ರನ್ನ ಮಾಡ್ತಾರೋ ಬಿಡ್ತಾರೋ ಚೀಫ್ ಮಿನಿಸ್ಟರ್ ನನಗೆ ಗೊತ್ತಿಲ್ಲ, ಅದು ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ. ಆದ್ರೆ ಜನ ಅಂತೂ ಆ ಭಾಗದಲ್ಲಿ ಪಾಪ ಅನ್ಕೋತಾ ಇದ್ದಾರೆ ಅವರಿಗೆ ಒಂದು ಶಕ್ತಿ ಇದೆ ಅಂತ. ಬಿ ಎಸ್ ಯಡಿಯೂರಪ್ಪನವರು, ಕುಮಾರಸ್ವಾಮಿ, ಇನ್ನು ಜಗದೀಶ್ ಶೆಟ್ಟರ್ ಹಾಗೂ ಶ್ರೀ ಜಿ ಪರಮೇಶ್ವರ. ಆಲ್ ರೈಟ್, ಇನ್ನು ದಿ ಲಾಸ್ಟ್ ಒನ್ ಅದು ಮುಂಬೈ ಕರ್ನಾಟಕದಲ್ಲಿ ಖರ್ಗೆ 7, ಸಿದ್ದರಾಮಯ್ಯ 15, ಯಡಿಯೂರಪ್ಪ ಅಪಿಯರ್ಸ್ ಟು ಬಿ ಎ ಬೆಟರ್ ಲೀಡರ್ ಅಕ್ಸೆಪ್ಟೆಡ್ ಇನ್ ಮುಂಬೈ ಕರ್ನಾಟಕ 20%, ಕುಮಾರಸ್ವಾಮಿ ಹಾಗೂ ಇತರರು. ಒಟ್ಟಾರೆ ತೆಗೆದುಕೊಂಡ್ರೆ ಐ ಥಿಂಕ್ ದಿಸ್ ಇಸ್ ಇಂಪಾರ್ಟೆಂಟ್. ಒಂದು ರಾಜ್ಯ ಹೇಗೆ ನೋಡುತ್ತೆ ಒಬ್ಬರನ್ನ ಅಂತ ನಿಮ್ಮ ಸ್ಕ್ರೀನ್ ಮೇಲೆ. ಇದರಲ್ಲಿ ಎಚ್ ಡಿ ಕುಮಾರಸ್ವಾಮಿ 26, ಬಿ ಎಸ್ ಯಡಿಯೂರಪ್ಪ 23. ಅಷ್ಟರ ಮಟ್ಟಿಗೆ ಎರಡೂ ಪಕ್ಷಗಳು ಸಂತೋಷ ಪಟ್ಕೋಬಹುದು. ಪ್ರಾದೇಶಿಕ ಪಕ್ಷಗಳ ನಾಯಕತ್ವವೇ ಜನರಿಗೆ ಹೆಚ್ಚು ಒಲವು ಇದೆ ಅಂತ ಅನ್ಕೊಳ್ತಿರಬಹುದು ಬೇಕಿದ್ರೆ. ಇನ್ನು ಸಿದ್ದರಾಮಯ್ಯ 19, ಮಲ್ಲಿಕಾರ್ಜುನ ಖರ್ಗೆ 12, ಜಿ ಪರಮೇಶ್ವರ್ 7 ಅಂಡ್ ಜಗದೀಶ್ ಶೆಟ್ಟರ್ 13. ಐ ಡು ನಾಟ್ ನೋ ಯಾವ ಪಕ್ಷ ಇದನ್ನ ಯಾವ ರೀತಿ ಸ್ವೀಕರಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಟೆಕ್ನಿಕಲಿ ನಮ್ಮ ಇಂಡಿಯನ್ ಪಾಲಿಟಿಕ್ಸ್ ನಲ್ಲಿ ಲೀಡರ್ಶಿಪ್ ಇಮೇಜ್ ವರ್ಸಸ್ ಗೋ